यस्य यतोऽन्वयचार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗೆ 9ನೇ ಸ್ಕಂದದ 4ನೇ ಅಧ್ಯಾಯದಲ್ಲಿ ಬರುವಂತಹ ಅನೇಕ ಜನ ವೈವಸ್ವತ ಮನುವಿನ ಮಕ್ಕಳ ವಂಶದ ಚರಿತ್ರೆಯನ್ನ ನೋಡ್ತಾ ಬಂದು ಈ 5ನೇ ಅಧ್ಯಾಯದಲ್ಲೂ ಕೂಡ ವೈವಸ್ವತ ಮನುವಿನ ವಂಶದಲ್ಲಿಯೇ ಬರುವಂತಹ ಒಂಬತ್ತನೆಯ ಮನುವಿನ ಮಗ ನಾಭಾಗ ಅಂತ. ಅವನ ಕಥೆಯನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಈ ನಾಭಾಗ ತನ್ನ ಬಾಲ್ಯದ ಸಂದರ್ಭದಲ್ಲಿಯೇ ಗುರುಕುಲ ವಾಸವನ್ನ ಮಾಡ್ತಾ ನಿಷ್ಠೆಯಿಂದ ಬ್ರಹ್ಮಚರ್ಯ ವ್ರತವನ್ನ ಸ್ವೀಕಾರ ಮಾಡಿ ಅಲ್ಲಿಯೇ ವಾಸ ಮಾಡ್ತಾ ಇದ್ದ. ಒಂಬತ್ತನೇದವನು ಇವನಿಗಿಂತ ಉಳಿದವರೆಲ್ಲ ಹಿರಿಯರಾಗಿದ್ದಾರೆ. ಅವರೆಲ್ಲ ತನ್ನ ತಂದೆಯ ಆಸ್ತಿಗಳೇನಿದೆಯೋ ಅದೆಲ್ಲವನ್ನು ಕೂಡ ಇದು ನನಗ್ ಬೇಕು ಇದು ನನಗ್ ಬೇಕು ಅಂತ ಹಂಚಿಕೊಳ್ತಾ ಇದ್ದಾರೆ. ಇವನ್ ನೆನಪು ಬರ್ಲಿಲ್ಲ ಅಂತಿಲ್ಲ, ಬಂತು. ಆದ್ರೆ ಇವನಿಗೆ ಕೊಡ್ಬೇಕು ಅಂತ ಯಾರಿಗೂ ಅನ್ನಿಸ್ಲಿಲ್ಲ. ಇವನ ಮೇಲೆ ದ್ವೇಷ ಈ ಥರದ್ದೇನೂ ಇಲ್ಲ. ಆದರೆ ಅವನು ಗುರುಕುಲ ವಾಸದಲ್ಲಿ ಇರುವಂತಹ ರೀತಿಯನ್ನು ನೋಡಿ ಇವನ್ ಇಲ್ಲೇ ಇದ್ದು ಬಿಡ್ತಾನೆ, ಆಜೀವನ ಇವನು ಬ್ರಹ್ಮಚಾರಿಯಾಗಿ ಬದುಕಿ ಬಿಡ್ತಾನೆ, ಇವನಿಗೆ ಯಾಕೆ ಆಸ್ತಿಯಲ್ಲಿ ಪಾಲು ಬೇಕು ಅಂತ ಅಂದುಕೊಂಡು ಅವರು ಇವನಿಗೆ ಅಂತ ಆಸ್ತಿಯಲ್ಲಿ ಒಂದು ಪ್ರತ್ಯೇಕವಾದ ಭಾಗವನ್ನೇ ಇಡ್ಲೇ ಇಲ್ಲ, ತಾವೇ ಹಂಚ್ಕೊಂಡ್ ಬಿಟ್ರು. ಅದಕ್ಕೆ ಇವರೆಲ್ಲರೂ ಹಂಚಿಕೊಂಡಿದ್ದಾರೆ. ಇವನು ಗುರುಕುಲ ವಾಸವನ್ನು ಮುಗಿಸಿಕೊಂಡು ಬರೋದಿಲ್ಲ ಅಂತ ಅಂದುಕೊಂಡಂತಹ ಅವರಿಗೆ ಒಂದು ಆಶ್ಚರ್ಯ ಕಾದಿತ್ತು. ಪಾಪ ಇವನು ಓದನ್ನು ಮುಗಿಸಿಕೊಂಡು ಬರ್ತಾ ಇದ್ದಾನೆ. ಬಂದ ಅಣ್ಣಂದಿರ ಬಳಿಯಲ್ಲಿ ಕೇಳ್ತಾ ಇದ್ದಾನೆ, ನೀವೆಲ್ಲ ನಿಮ್ಮ ನಿಮ್ಮ ಭಾಗಗಳನ್ನು ಮಾಡಿಕೊಂಡಿದ್ದೀರಂತೆ, ನನಗೆ ಯಾವ ಪಾಲನ್ನು ಕೊಟ್ಟಿದ್ದೀರಿ ಅಂತ ಕೇಳಿದ. ಆವಾಗ ಅವ್ರು ಹೇಳ್ತಾ ಇದ್ದಾರೆ, ನಾವೇನು ನಿನಗೆ ಪ್ರತ್ಯೇಕವಾದ ಪಾಲನ್ನ ತೆಗೆದಿಟ್ಟಿಲ್ಲ, ನಿನಗೇನಾದ್ರೂ ಆಸ್ತಿ ಬೇಕು ಅಂತಾದ್ರೆ, ಸಂಪತ್ತು ಬೇಕು ಅಂತಾದ್ರೆ ತಂದೆ ಬಳಿಯಲ್ಲೇ ಹೋಗಿ ಕೇಳು, ಅವರೇ ನಿನಗೇನಾದ್ರೂ ಒಂದು ಆಸ್ತಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ.
ಇಲ್ಲಿ ಬರ್ತಾ ಇದ್ದಾನೆ, ತಂದೆಯ ಬಳಿಯಲ್ಲಿ ಕೇಳ್ತಾ ಇದ್ದಾನೆ, ಅಪ್ಪ ಅಣ್ಣಂದಿರು ನನಗೇನ್ ಆಸ್ತಿಯಲ್ಲಿ ವಿಭಾಗವನ್ನು ಮಾಡಿದ್ದಾರೆ, ಏನನ್ನ ಕೊಟ್ಟಿದ್ದಾರೆ, ನಿಮ್ಮ ಬಳಿಯಲ್ಲೇ ಬಂದು ಕೇಳಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದಾಗ ವೈವಸ್ವತವನ್ನು ಹೇಳ್ತಾ ಇದ್ದಾನೆ, ನೀನು ಅಣ್ಣಂದಿರು ಕೊಡುವಂತಹ ಆಸ್ತಿಯಲ್ಲಿ ಭಾಗವನ್ನು ಬಯಸ್ಲೇಬೇಡ, ಅವರಿಗೆ ಯಾವ ಸಂಪತ್ತು ಸಿಕ್ಕಿದೆಯೋ ಅದಕ್ಕಿಂತ ಮಿಗಿಲಾದ ಬಹಳ ಸಂಪತ್ತನ್ನ ನಿನಗೆ ನಾನು ದೊರಕಿಸಿ ಕೊಡ್ತೇನೆ ಅಂತ ವೈವಸ್ವತವನ್ನು ಹೇಳ್ತಾನೆ. ಅವನಿಗೆ ಸಂಪತ್ತನ್ನು ಪಡೆಯುವಂತಹ ಒಂದು ಉಪಾಯವನ್ನು ಹೇಳ್ತಾ ಇದ್ದಾರೆ. ಬೃಹಸ್ಪತಿ ಆಚಾರ್ಯರ ತಂದೆ ಅಂಗಿರಸ ಋಷಿಗಳು ಅವರು ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇದ್ದಾರೆ, ಛತ್ರ ಯಾಗವನ್ನು ಮಾಡ್ತಾ ಇದ್ದಾರೆ. ಅವರು ಸೋಮಾಹುತಿಯನ್ನು ಕೊಡಬೇಕಾದಂತಹ ದಿವಸದಲ್ಲಿ ಅದು ಒಂದು ವೈಶ್ವದೇವ ಕರ್ಮ ಅಂತ ಆ ಯಾಗದಲ್ಲಿ ಬರುವಂತಹ ಒಂದು ಅನೇಕ ಕ್ರಿಯೆಗಳಲ್ಲಿ ಇದು ಒಂದು ಕ್ರಿಯೆ ಇದೆ. ಆವಾಗ ಯಾವ ಮಂತ್ರಗಳನ್ನು ಪಠಿಸಬೇಕು ಅಂತ ಮರೆತು ಬಿಡ್ತಾರೆ ಅಥವಾ ಗೊಂದಲಕ್ಕೆ ಬೀಳ್ತಾರೆ. ಆ ಸಂದರ್ಭದಲ್ಲಿ 2 ಮಂತ್ರಗಳು ಆ ಸಂದರ್ಭದಲ್ಲಿ ದೇವತೆಗಳ ಉದ್ದೇಶದಿಂದ ಅಲ್ಲಿ ಪಠಿಸಬೇಕು. ಆ ಸೂಕ್ತಗಳನ್ನು ನೀನಲ್ಲಿ ನೆನಪು ಮಾಡಿಕೊಡು. ಆ ಋಷಿಗಳು ದೇವತೆಗಳು ಯಾರ್ಯಾರು ಬಂದಿದ್ದಾರೋ ಅವರು ಯಾಗದಲ್ಲಿ ಎಷ್ಟೆಷ್ಟು ಸಂಪತ್ತುಗಳನ್ನ ವಿನಿಯೋಗಿಸ್ತಾರೋ ವಿನಿಯೋಗಿಸಿ ಉಳಿದ ಎಲ್ಲ ಸಂಪತ್ತನ್ನು ಕೂಡ ನಿನಗೆ ಕೊಟ್ಟು ವಾಪಸ್ಸು ಅವರು ಸ್ವರ್ಗ ಲೋಕಕ್ಕೆ ತಮ್ಮ ತಮ್ಮ ಲೋಕಗಳಿಗೆ ತೆರಳಿ ಬಿಡ್ತಾರೆ. ಹಾಗಾಗಿ ನೀನ್ ಅಲ್ಲಿಗೆ ಹೋಗು ಅಂದ್ರು. ಹಾಗಾದ್ರೆ ಹೇಳಿದ್ದೆ ಇಷ್ಟು, ಇವನು ಗುರುಕುಲ ವಾಸವನ್ನು ಮುಗಿಸಿಕೊಂಡು ಬಂದಿದ್ದಾನೆ, ಇವನಿಗೆ ಆಸ್ತಿಯಲ್ಲಿ ಭಾಗ ಬೇಕಾಗಿದೆ, ಭಾಗವನ್ನು ಬಯಸುವ ಸಂದರ್ಭದಲ್ಲಿ ಅವನು ಹೇಳ್ತಾ ಇದ್ದಾನೆ, ನನಗೆ ಅಣ್ಣಂದಿರು ಕೊಟ್ಟಿಲ್ಲ ಅಂತಂದಾಗ ಬೇಡ, ಒಂದು ದೊಡ್ಡ ಸತ್ರಯಾಗ ನಡೀತಾ ಇದೆ, 6ನೇ ದಿವಸದಲ್ಲಿ ವೈಶ್ವದೇವ ಸೂಕ್ತಗಳನ್ನ ಅವರು ತಿಳಿದಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಯಾವ ಮಂತ್ರಗಳನ್ನು ಹೇಳಬೇಕು ಅಂತ ಅವರು ಗೊಂದಲಕ್ಕೆ ಬಿದ್ದಾಗ ಇನ್ನು ಈ 2 ಮಂತ್ರಗಳನ್ನ ಅವರಿಗೆ ನೆನಪು ಮಾಡಿಕೊಡು, ಹೇಳು, ನಮ್ಮ ಯಜ್ಞ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗ್ಲಿಕ್ಕೆ ಇವನು ಕಾರಣನಾದ ಅಂತ ನಿನ್ನಲ್ಲಿ ಸಂತುಷ್ಟರಾದಂತಹ ಅವರು ಯಾಗವನ್ನ ಮುಗಿಸಿಕೊಂಡು ಹೋಗುವ ಸಂದರ್ಭದಲ್ಲಿ ತಾವು ಯಾಗದಲ್ಲಿ ಯಾವ ಸಂಪತ್ತನ್ನ ಬಳಸ್ತಾ ಇದ್ದಾರೋ ಆ ಎಲ್ಲ ಸಂಪತ್ತನ್ನ ಯಜ್ಞದಲ್ಲಿ ವಿನಿಯೋಗ ಮಾಡಿ ಉಳಿದ ಯಾವ ಸಂಪತ್ತಿದೆಯೋ ಆ ಎಲ್ಲ ಸಂಪತ್ತನ್ನು ಕೂಡ ನಿನ್ನೆ ಕೊಟ್ಟು ಹೋಗ್ತಾರೆ ಅಂತ ಈ ರೀತಿಯಾಗಿ ಹೇಳಿದರು. ಆಯ್ತು ಅಂತ ಅವನು ಹೇಳಿದ. ಸತ್ರಕ್ಕೆ ಹೋದ. 6ನೇ ದಿನದಲ್ಲಿ ಈ ಮಂತ್ರವನ್ನ ಅವರು ಮರೆತರು. ಇವನು ಅದನ್ನ ನೆನಪು ಮಾಡಿಕೊಟ್ಟ. ಅವರ ಯಜ್ಞ ನಿರ್ವಿಘ್ನವಾಗಿ ಮುಗೀತು. ಈ ಸಂಪತ್ತೆಲ್ಲವನ್ನು ಕೂಡ ವಿನಿಯೋಗ ಮಾಡಿ ಉಳಿದ ಬಹಳ ಸಂಪತ್ತನ್ನ ಇವನಿಗೆ ಕೊಟ್ಟು ಹೋದ್ರು. ಇಲ್ಲಿ ಉಳಿದ ಧನವನ್ನು ಇಲ್ಲೇ ಬಿಟ್ಟು ಹೋದ್ರು ಅಂತಂದ್ರೆ ಏನೋ ಹೋಮಕ್ಕೋಸ್ಕರ ಅಂತ ಒಂದಿಷ್ಟು ದುಡ್ಡು ಇಟ್ಕೊಂಡಿರ್ತಾರೆ, ದುಡ್ಡು ಖರ್ಚಾದ್ಮೇಲೆ ಏನ್ ದುಡ್ಡು ಉಳಿಯತ್ತೋ ಆ ದುಡ್ಡು ಕೊಟ್ಟು ಹೋಗಿದ್ದಾರೆ ಆತರ ಅಂತ ಅನ್ಕೊಳ್ಬಾರ್ದು. ದುಡ್ಡು ಅಂತಂದ್ರೆ ಯಾವ್ದೋ ಒಂದು ಹಣವನ್ನ ಗಂಟಿನ ಮೂಟೆಯಲ್ಲಿ ಕಟ್ಕೊಂಡು ಇಟ್ಕೊಂಡಿದ್ದಾರೆ, ಅದನ್ನ ಕೊಟ್ಟು ಹೋದ್ರು. ಹಾಗಲ್ಲ, 1000 ಗೋವುಗಳನ್ನ ಇವನಿಗೆ ಸಂಪತ್ತಾಗಿ ಕೊಟ್ಟು ಹೋಗ್ತಾ ಇದ್ದಾರೆ. ಗೋಧನ ಹಿಂದಿನ ಕಾಲದಲ್ಲಿದ್ದಂತಹ ದೊಡ್ಡ ಸಂಪತ್ತು ಅಂದ್ರೆ 1000 ಗೋವುಗಳು. ಗೋವು ಎಂಬಂತಹ ಧನವನ್ನ ಇವನಿಗೆ ಕೊಟ್ಟು ಅವರೆಲ್ಲರೂ ತೆರಳುತ್ತಾ ಇದ್ದಾರೆ.
ಆ ಎಲ್ಲ ಧನವನ್ನ ಸ್ವೀಕಾರ ಮಾಡಿಕೊಂಡು ಬರ್ತಾ ಇದ್ದಾನೆ. ಬರುವಾಗ ಆ ಯಾಗಶಾಲೆಯ ಉತ್ತರ ಭಾಗದಲ್ಲಿ ಯಾವುದೋ ಒಬ್ಬ ಕಪ್ಪಾಗಿ ಕಾಣುವಂತಹ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ. ಈ ಯಾಗ ಮುಗಿದ ನಂತರದಲ್ಲಿ ಯಾವ್ಯಾವ ವಸ್ತುಗಳೆಲ್ಲ ಇದೆಯೋ, ಯಾವ ಸಂಪತ್ತು ಉಳಿದಿದೆಯೋ ಆ ಎಲ್ಲ ಸಂಪತ್ತು ನನ್ನದು ಅಂತಂದ. ಮೊದಲಿಗೇನೆ ಇವನಿಗೆ ಆಸ್ತಿಯಲ್ಲಿ ಪಾಲು ಸಿಕ್ಕಿಲ್ಲ. ತಂದೆಯ ಕಡೆಯಲ್ಲಿ ವಿಚಾರ ಮಾಡಿ ಯಾವ ಸಂಪತ್ತನ್ನು ಪಡೆಯಬೇಕು ಅಂತ ವಿಮರ್ಶೆ ಮಾಡಿ ತಂದೆಯ ಮಾತಿನಂತೆ ಯಾಗ ಮುಗಿಯೋವರೆಗೂ ಕಾಯ್ದು ಅವರೇ ಇವನಿಗೆ ಅಂತ ಕೊಟ್ಟು ಹೋಗಿದ್ದಾರೆ. ಮುಗಿದ ತಕ್ಷಣ ಬಂದು ಹೇಳ್ತಾ ಇದ್ದಾನೆ, ಇಲ್ಲ ಇದೆಲ್ಲ ಸಂಪತ್ತು ನಂದು ಅಂತಂದು. ಸ್ವಲ್ಪ ನಮ್ಮಂಥವ್ರಿಗಾಗಿದ್ರೆ ಇಲ್ಲಪ್ಪ ಅವರೇ ಕೊಟ್ಟು ಹೋಗಿದ್ದಾರೆ, ನೀನ್ ಯಾರು ಬಂದ್ ನನ್ನ ಸಂಪತ್ತನ್ನು ಕೇಳಲಿಕ್ಕೆ ಅಂತ ಹೇಳಿಬಿಡ್ತಾ ಇದ್ರು. ಆದ್ರೆ ಅವನು ಹೇಳಿಲ್ಲ, ಸಮಾಧಾನವಾಗಿ ಹೇಳ್ದ, ಇಲ್ಲ ಋಷಿಗಳೇ ಇದನ್ನ ನನಗೆ ಕೊಟ್ಟಿದ್ದಾರೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಸುಮ್ಮನೆ ನಾವಿಬ್ರು ಯಾಕೆ ವಿವಾದ ಮಾಡ್ಕೊಳ್ಳೋದು ಬೇಡ. ನಿನಗೆ ಈ ಸಂಪತ್ತು ಸಿಗತ್ತೆ ಅಂತ ಹೇಳಿದವರು ಯಾರು? ನಿಮ್ಮ ತಂದೆಯಾದ ವೈವಸ್ವತಮನು ಅಲ್ವೇ? ಈಗ ಹೋಗಿ ಅವರ ಬಳಿಯಲ್ಲಿಯೇ ಕೇಳು, ಈ ಸಂಪತ್ತು ಯಾರಿಗ್ ಸೇರಬೇಕು, ನಿನಗೋ ಅಥವಾ ನನಗೋ ಅಂತ ಅವರಿಗೆ ಕೇಳು ಅಂತ ಹೇಳ್ದ. ನಾಭಾಗ ತನ್ನ ತಂದೆಯ ಬಳಿಯಲ್ಲೇ ಬಂದ ಹಾಗೇ ಪ್ರಶ್ನೆಯನ್ನು ಕೇಳ್ದ. ವಾಪಸ್ ಇವನು ಏನ್ ಹೇಳಿದನೋ ನನಗ್ ಸೇರ್ಬೇಕೋ ಆ ಉತ್ತರ ಭಾಗದಿಂದ ಬಂದಂತಹ ಬ್ರಾಹ್ಮಣನಿಗೆ ಸೇರ್ಬೇಕು ಅಂತ ಹಾಗೇ ಪ್ರಶ್ನೆಗಳನ್ನ ಕೇಳ್ದ. ಅದಕ್ಕೆ ವೈವಸ್ವತವನ್ನು ಹೇಳ್ತಾ ಇದ್ದಾನೆ, ಯಾಗ ಶಾಲೆಯ ಪ್ರದೇಶದಲ್ಲಿ ಯಾವ ಯಾವ ಸಂಪತ್ತನ್ನ ಬಿಟ್ಟಿದ್ದಾರೋ ಆ ಎಲ್ಲ ಸಂಪತ್ತು ಕೂಡ ರುದ್ರದೇವರಿಗೆ ಸೇರ್ಬೇಕು. ಉತ್ತರ ಭಾಗದಿಂದ ಯಾರೋ ಒಬ್ಬ ಬ್ರಾಹ್ಮಣ ಬಂದಿದ್ದಾನೆ ಅಂತಂದಿಯಲ್ಲ, ಅವನು ಸಾಮಾನ್ಯನಲ್ಲ, ರುದ್ರದೇವರೇ ನಿನ್ನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಬಂದಿದ್ದಾರಷ್ಟೇ. ದಕ್ಷನ ಯಜ್ಞದ ಪ್ರಸಂಗದಲ್ಲಿ ಋಷಿಗಳೆಲ್ಲ ನಿರ್ಣಯ ಮಾಡಿದ್ದಾರೆ, ಯಜ್ಞವನ್ನ ಮಾಡುವ ಸಂದರ್ಭದಲ್ಲಿ ಉಳಿದಂತಹ ಯಾವ ಯಾವ ಸಂಪತ್ತಿದೆಯೋ ಆ ಎಲ್ಲ ಸಂಪತ್ತು ಕೂಡ ರುದ್ರದೇವರಿಗೆ ಸೇರತಕ್ಕದ್ದು ಅಂತ ನಿರ್ಣಯವಾಗಿ ಹೋಗಿದೆ. ಹಾಗಾಗಿ ಈ ಸಂಪತ್ತನ್ನ ಅವರಿಗೆ ಕೊಟ್ಟು ಬಿಡು ಅಂತಂತಾನೆ. ಅಲ್ಲ, ಹಾಗಾದ್ರೆ ನನಗೆ ಅಂತ ಯೋಚನೆ ಮಾಡಬೇಡ, ಅವ್ರೇನ್ ಇಟ್ಕೊಳ್ಳೋದಿಲ್ಲ, ನೀನು ಕೊಟ್ಟೆ ಅಂತಂದ್ರೆ ವಾಪಸ್ ನಿನಗೆ ಅದನ್ನ ಕೊಟ್ಟು ಹೋಗ್ತಾರೆ ಅಂತಂದ. ಇವನು ವಾಪಸ್ ಯಜ್ಞಶಾಲೆಗೆ ಹೋಗ್ತಾ ಇದ್ದಾನೆ. ಒಳ್ಳೆ ಕಾಂತಿಯುಕ್ತವಾದ ನೀಲವರ್ಣದಲ್ಲಿದ್ದಂತಹ ರುದ್ರದೇವರನ್ನ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾನೆ, ನೀವು ಕೇಳು ಅಂತ ಹೇಳಿದ್ರೆ ನಾನು ಕೇಳಿ ನೋಡಿದ್ದೇನೆ. ನಮ್ಮಂಥವ್ರಾಗಿದ್ರೆ ಈ ಸಂಪತ್ತಿನ ಆಶೆಯಿಂದ ಅವ್ರು ಹೇಳಿದ್ದೇನೋ ಆದ್ರೂ ಇಲ್ಲ ನಮ್ಮಪ್ಪ ನನಗೆ ಸೇರ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಡ್ತಾ ಇದ್ವ ಏನು. ಆದ್ರೆ ಆ ನಾಭಾಗ ಬಂದು ಹೇಳ್ತಾ ಇದ್ದಾನೆ, ಇಲ್ಲ ಈ ಎಲ್ಲ ಸಂಪತ್ತು ಕೂಡ ತಮಗೇ ಸೇರಬೇಕಾದದ್ದು ಅಂತ ತಂದೆಯವರಿಂದ ನಮಗೆ ಆದೇಶವಾಗಿದೆ, ಇದನ್ನ ನೀವೇ ತೆಗೆದುಕೊಳ್ಳಿ ಅಂತ ಅವ್ರಿಗೆ ಪೂರ್ತಿ ನಮಸ್ಕಾರ ಮಾಡಿ ಸಂಪತ್ತನ್ನ ಅರ್ಪಣೆ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ತಮ್ಮ ಸಂಪತ್ತನ್ನು ನಾನು ತೆಗೆದುಕೊಂಡು ಹೋಗ್ತಾ ಇದ್ದೆ, ನನ್ನಲ್ಲಿ ಚೌರ್ಯ ದೋಷ ಬರುತ್ತೆ, ಕಳ್ಳತನ ಮಾಡಿದಂತಹ ದೋಷ ಏನಾದ್ರೂ ಬಂದಿದ್ರೆ ಆ ದೋಷದಿಂದ ನನ್ನನ್ನ ರಕ್ಷಣೆ ಮಾಡಿ ಅಂತ ವಿನೀತನಾಗಿ ಕೇಳಿಕೊಳ್ತಾ ಇದ್ದಾನೆ. ಅದಕ್ಕೆ ಇವನು ಹೇಳ್ತಾ ಇದ್ದಾನೆ, ಬಹಳ ಸಂತೋಷವಾಯ್ತು, ರುದ್ರದೇವರಿಗೆ ಬಹಳ ಸಂತೋಷವಾಯ್ತು. ನಿನ್ನ ತಂದೆ ಮತ್ತು ನೀನು ಇಬ್ರು ಧರ್ಮದ ಮಾರ್ಗದಲ್ಲಿ ಇದ್ದೀರಿ. ಎರಡು ಅವಕಾಶಗಳಿತ್ತು. ಒಂದು, ನನ್ನ ಮಗ ಆ ಸಂದರ್ಭದಲ್ಲಿ ಮಂತ್ರಗಳನ್ನ ಋಷಿಗಳಿಗೆ ನೆನಪು ಮಾಡಿ ಕೊಟ್ಟಿದ್ದಾನೆ, ಅವನಿಗೆ ಸೇರ್ಬೇಕು ಅಂತ ಋಷಿಗಳು ಹೇಳಿ ಹೋಗಿದ್ದಾರೆ, ನೀನೇ ತಗೋ ಅಂತ ಅವನು ಹೇಳ್ಬಹುದಾಗಿತ್ತು, ವೈವಸ್ವತಮನು ಹೇಳ್ಬಹುದಾಗಿತ್ತು. ಇಲ್ಲ, ಅವನು ಸರಿಯಾಗಿ ಹೇಳಿದ್ರು, ಇಲ್ಲಪ್ಪ ಇದು ರುದ್ರದೇವರಿಗೆ ಸೇರ್ಬೇಕು ಅಂತ ಹೇಳಿದ್ರು,
ಆಶೆಯಿಂದ ನಾಭಾಗನು ಇಲ್ಲ ನನಗ್ ಕೊಟ್ಟಿದ್ದಾರೆ ನನ್ನದೇ ಆಗ್ಬೇಕು ಅಂತ ಇವನು ಹೇಳಬಹುದಾಗಿತ್ತು. ಆದ್ರೆ ಇಬ್ಬರು ಆಸೆಯ ಕ್ಲೇಶವನ್ನು ಮೀರಿ ನಿಂತಿದ್ದಾರೆ. ಅವನು ಧರ್ಮದ ಮಾತುಗಳನ್ನೇ ನುಡಿದಿದ್ದಾನೆ. ಅವನು ನುಡಿದ ಮಾತುಗಳನ್ನೇ ಸತ್ಯವಾಗಿ ಬಂದು ನೀನು ನನಗೆ ಹೇಳಿದ್ದಿ. ಅಷ್ಟೇ ಅಲ್ಲ, ನೀನೀಗ ಮಂತ್ರದ್ರಷ್ಟಾರನಾದಂತ ಋಷಿ. ಯಜ್ಞದ ಸಂದರ್ಭದಲ್ಲಿ ಮರೆತು ಹೋದಂತಹ ಯಾವ ವೈಶ್ವದೇವ ಮಂತ್ರಗಳನ್ನ ಹೇಳಿ ಆಹುತಿಯನ್ನು ಕೊಡಬೇಕಾಗಿತ್ತೋ ಆ ಮಂತ್ರಗಳನ್ನ ಕಂಡುಕೊಂಡಂತಹ ಋಷಿ ನೀನು. ನಿನಗೆ ಅನೇಕ ಮಂತ್ರಗಳು, ಬ್ರಹ್ಮನ ಸ್ವರೂಪವನ್ನು ತಿಳಿಸಿಕೊಡುವಂತಹ ಮಂತ್ರಗಳೇನಿದೆಯೋ ಆ ಮಂತ್ರಗಳ ಅಧ್ಯಯನವಿಲ್ಲದೇನೆ ಅವುಗಳ ಅರ್ಥವೆಲ್ಲವೂ ನಿನ್ನ ಬುದ್ಧಿಯಲ್ಲಿ ಹೊಳೆಯುವ ಹಾಗೆ, ಅದರ ಅರ್ಥಗಳು ನಿನ್ನ ಮನಸ್ಸಿನಲ್ಲಿ ದೃಢವಾಗಿ ನೆಲೆ ನಿಲ್ಲುವ ಹಾಗೆ ವರವನ್ನು ಕೊಡ್ತೇನೆ ಅಂತ ಹೇಳಿದ. ಅಷ್ಟೇ ಅಲ್ಲ, ಅದು ಒಂದೇ ಅಲ್ಲ, ಈ ಯಾಗದಲ್ಲಿ ಯಾವ್ಯಾವ ಸಂಪತ್ತು ಉಳಿದಿದೆಯೋ ಆ ಎಲ್ಲ ಸಂಪತ್ತನ್ನು ಕೂಡ ಇವನಿಗೆ ಕೊಟ್ಟು ರುದ್ರದೇವರು ಅಂತರ್ಧಾನನಾಗ್ತಾ ಇದ್ದಾನೆ. ಹೀಗೆ ಹಗಲು ರಾತ್ರಿ ಪಿತೃಭಕ್ತಿಯನ್ನ, ತಂದೆಯ ಮೇಲೆ ಅಚಲವಾದ ಶ್ರದ್ಧೆ ನೋಡಿ. ನಾಭಾಗ ಬಂದು ಅಣ್ಣಂದಿರೆಲ್ಲ ಆಸ್ತಿಯನ್ನು ಪಾಲು ಮಾಡ್ಬೇಕಾದಾಗ ನೀನೇನ್ ಮಾಡ್ತಾ ಇದ್ದಿ ಅಂತ ಕಚ್ಚೆಯನ್ನ ಕಟ್ಟಿಕೊಂಡು ತನ್ನ ತಂದೆಯ ಜೊತೆಯಲ್ಲಿ ಯುದ್ಧಕ್ಕೆ ನಿಲ್ಲಿಲ್ಲ. ನಾವು ಭಾರತದ ಈಗೀಗಿನ ಮೊಘಲರ ಇತಿಹಾಸಗಳನ್ನು ನೋಡಿದಾಗ ಆಸ್ತಿಗೋಸ್ಕರ ರಾಜ್ಯಭಾರವನ್ನು ಪಡೆಯಬೇಕು ಅನ್ನೋ ಉದ್ದೇಶದಿಂದ ತಂದೆಯನ್ನೇ ಕೊಂದಂತಹ ಮಕ್ಕಳನ್ನು ನೋಡ್ತಾ ಇರ್ತೇವೆ. ಆಸ್ತಿಗೋಸ್ಕರ ಪ್ರತಿನಿತ್ಯದಲ್ಲೂ ಕೂಡ ಜಗಳಗಳಾಡೋಗೋದನ್ನ ನೋಡ್ತಾ ಇರ್ತೇವೆ. ಯಾರ್ಯಾರೋ ಸಾಮಾನ್ಯರಲ್ಲ, ಜ್ಞಾನಿಗಳು ಅಂತ ಅನ್ನಿಸಿಕೊಂಡವರಲ್ಲಿಯೇನೆ ಎಷ್ಟೆಷ್ಟೋ ಜನರಲ್ಲಿ ಆಸ್ತಿಗೋಸ್ಕರ ವಿವಾದವಾಗೋದನ್ನು ನೋಡ್ತಾ ಇರ್ತೇವೆ. ಎಷ್ಟೋ ಸಂಬಂಧಗಳು ಈ ಆಸ್ತಿಗೋಸ್ಕರ ಮುರಿದು ಹೋಗುವಂತಹ ಘಟನೆಗಳನ್ನ ಪ್ರತಿನಿತ್ಯದಲ್ಲಿ ಪತ್ರಿಕೆಗಳಲ್ಲಿ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ನೋಡ್ತಾ ಇರ್ತೇವೆ. ಆದರೆ ಹೆಸರಿನಲ್ಲಿಯೇ ನಾಭಾಗ ಅಂತಿದೆ, ನ ಭಾಗ. ಭಾಗವೇ ಇಲ್ಲದೆ ಇರುವವನು. ಆ ನಾಭಾಗ ಬಂದಾಗ ಅಣ್ಣಂದಿರು ಆಸ್ತಿಯಲ್ಲಿ ಪಾಲನ್ನು ಕೊಟ್ಟಿಲ್ಲ ಅಂತ ಅವರಲ್ಲೂ ಜಗಳವನ್ನು ಮಾಡಲಿಲ್ಲ. ತಂದೆಯ ಬಳಿಯಲ್ಲಿ ಬಂದು ನಿಂತಾಗ ನಿನಗೆ ಆ ಸಂಪತ್ತಿನ ಬಗ್ಗೆ ಯಾಕೆ ಆಸೆಯನ್ನು ತೋರ್ತಿ, ದೊಡ್ಡದಾದಂತಹ ಸಂಪತ್ತನ್ನು ನೀನು ಕೊಡ್ತೇನೆ ಅಂತಂದಾಗ ಅಯ್ಯೋ ನಾನ್ಯಾಕೆ ಅಷ್ಟು ಕೆಲಸ ಮಾಡ್ಬೇಕು, ಇಷ್ಟೆಲ್ಲ ಪರಿಶ್ರಮ ಪಟ್ಟು ಯಾಕೆ ಆಸ್ತಿಯನ್ನು ಪಡಿಬೇಕು, ನನಗ್ ಪೂರ್ವಾರ್ಜಿತವಾದಂತಹ ಆಸ್ತಿಯನ್ನು ಕೊಡು ಅಂತ ಅಪ್ಪನ ಜೊತೆಗೂ ಜಗಳಕ್ಕೆ ನಿಲ್ಲಿಲ್ಲ. ಅಲ್ಲಿಗೆ ಹೋದ, ತಂದೆ ಹೇಳಿದ ಕೆಲಸವನ್ನು ಮಾಡ್ದ. ಆ ಪಿತೃಭಕ್ತಿಯನ್ನು ತೋರಿಸಿದ ಕಾರಣದಿಂದಾಗಿ ರುದ್ರದೇವರ ಅನುಗ್ರಹವಾಯಿತು. ಅಷ್ಟೇ ಅಲ್ಲ, ವೇದದ ದ್ರಷ್ಟಾರನೂ ಆದ. ವೇದದ ದ್ರಷ್ಟಾರನಾಗಿ ರುದ್ರದೇವರ ಅನುಗ್ರಹವನ್ನು ಪಡೆದು ಪರಮಾತ್ಮನ ಸ್ವರೂಪವನ್ನು ತಿಳಿಸಿಕೊಡುವಂತಹ ಮಂತ್ರಗಳ ಅರ್ಥಜ್ಞಾನ ಗುರುಗಳ ಉಪದೇಶವಿಲ್ಲದೇನೆ ಇವನ ಬುದ್ಧಿಗೆ ತೋರುವ ಹಾಗಾಯಿತು. ಹೀಗೆ ಯಾವ ವ್ಯಕ್ತಿ ಈ ನಾಭಾಗನ ಚರಿತ್ರೆಯನ್ನ ಕೇಳಿ ಪಿತೃಭಕ್ತಿಯನ್ನ ಪಡೆದು ತಂದೆ ತಾಯಿಗಳಲ್ಲಿ ಭಕ್ತಿಯನ್ನ ಶ್ರದ್ಧೆಯನ್ನು ತೋರಿಸ್ತಾರೋ ಅಂತಹ ವ್ಯಕ್ತಿಗಳಿಗೂ ಕೂಡ, ಈ ಕಥೆಯನ್ನ ಸ್ಮರಿಸಿಕೊಳ್ಳುವಂತಹ ವ್ಯಕ್ತಿಗಳಿಗೂ ಕೂಡ ಪರಮಾತ್ಮನ ಸ್ವರೂಪದ ಅರಿವು ಉಂಟಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಐದರೆಯ ಬಂದಂತಹ ಕಥೆಯನ್ನ ಬೃಹದಾರಣ್ಯಕೋಪನಿಷತ್ತಿನಲ್ಲಿಯೂ ಕೂಡ ವಿವರಿಸಿದ್ದಾರೆ. ಹೀಗೆ ಈ ಕಥೆಯ ಸ್ವರೂಪ ಮುಕ್ತಾಯವಾಗತ್ತೆ. ಇಷ್ಟಕ್ಕೆ 5ನೇ ಅಧ್ಯಾಯವು ಸಮಾಪ್ತವಾಗತ್ತೆ. ಈ ಶ್ಲೋಕಗಳ ಮುಖಾಂತರವಾಗಿ ಈ ಕಥೆಯನ್ನ ನೋಡ್ತಾ ಹೋಗೋಣ. 9ನೇ ಸ್ಕಂದದ 5ನೇ ಅಧ್ಯಾಯ 1ನೇ ಶ್ಲೋಕ. ಶ್ರೀ ಶುಕ ಉವಾಚ
ನಾಭಾಗೋನ್ಯಸ್ತತಃ ಪ್ರಾಜ್ಞೋ ಯಂ ಮತ್ವಾ ಭ್ರಾತರಃ ಕವಿಂ ಯವಿಷ್ಠನ್ ವ್ಯಭಜನ್ ದಾಯನ್ ಬ್ರಹ್ಮಚಾರಿಣ ಮಾಹಸಃ. ಹಿಂದೆ ಯಾವ ಮಕ್ಕಳ ಬಗ್ಗೆ ಹೇಳಿದ್ದಾರೋ ಅವರು ಆಮೇಲೆ ಇನ್ನೊಂದನ್ನು ಹೇಳ್ತಾ ಇದ್ದಾರೆ. ಈ ನಾಭಾಗ ಅಂತ ಹೆಸರಿನ 2 ಜನ ಮಕ್ಕಳಿದ್ದಾರೆ. ದಿಷ್ಟ, ಕರುಷ ಅಂತ ಅನೇಕ ಜನ ಇದ್ದಾರೆ. ಅದರಲ್ಲಿ ಈ ಇವನು ಮಗ ಯಾರು ಅಂತಂದ್ರೆ ವೈವಸ್ವತ ಮನುವಿನ ಮಗ ಒಬ್ಬ ದಿಷ್ಟ ಅಂತಿದ್ದಾನಲ್ಲ, ಆ ದಿಷ್ಟನಿಗೂ ನಾಭಾಗ ಅನ್ನುವ ಹೆಸರಿನ ಮಗ ಇದ್ದಾನೆ. ಆ ನಾಭಾಗ ಅಲ್ಲ, ಸಾಕ್ಷಾತ್ ವೈವಸ್ವತ ಮನುವಿನ ಮಗನೇ ಆದಂತಹ ಯಾವ ನಾಭಾಗ ಇದ್ದಾನೋ ಆ ನಾಭಾಗ ವೈವಸ್ವತ ಮನುವಿನ 9ನೇ ಮಗ. ಗುರುಕುಲ ವಾಸದಲ್ಲಿದ್ದಾಗ ಇವನ ಚರ್ಯಗಳನ್ನ ಗಮನಿಸಿದವರಿಗೆ ಇವನು ಈ ಸಂಸಾರಕ್ಕೆ ಬಂದು ಸಂಪತ್ತಿನ ದಾಹಕ್ಕೆ ಬೀಳಲಾರ, ಅವನಿಗೆ ಸಂಪತ್ತಿನ ಅವಶ್ಯಕತೆ ಇರಲಾರದು, ಅವನು ಬ್ರಹ್ಮಚಾರಿಯಾಗೆ ತನ್ನ ಜೀವನವನ್ನು ಕಳೆದು ಬಿಡ್ತಾನೆ ಅಂತ ಭಾವಿಸಿದಂತಹ ಅವನ ಸಹೋದರರು ವೈವಸ್ವತ ಮನುವಿನ ಆಸ್ತಿಯನ್ನ 9 ಭಾಗಗಳಾಗಿ ವಿಂಗಡಣೆ ಮಾಡಿಕೊಂಡ್ರು. ಇವನಿಗೆ ಅಂತ ಪ್ರತ್ಯೇಕ ಭಾಗಗಳನ್ನು ಇಡ್ಲೇ ಇಲ್ಲ. ಇವನ ಮೇಲೆ ದ್ವೇಷ ಅಲ್ಲ, ಕೋಪ ಅಲ್ಲ, ಏನೂ ಇಲ್ಲ. ಇವನ ವರ್ತನೆ ಆಗಿತ್ತು. ಯಾವುದರಲ್ಲೂ ಲೌಕಿಕ ವಿಷಯಗಳಲ್ಲಿ ಆಸಕ್ತಿ ಇರಲಿಲ್ಲ. ಅದಕ್ಕೋಸ್ಕರವೇ ಅವನು ಮಂತ್ರ ದ್ರಷ್ಟಾರನಾದ. ಆದ್ಮೇಲೆ ಇವನು ಗುರುಕುಲ ವಾಸವನ್ನು ಮುಗಿಸಿ ಬಂದಾದ್ಮೇಲೆ ಅವನಿಗೆ ಯೋಚನೆ ಆಯ್ತು. ಬಂದಾಗ ಅಣ್ಣಂದಿರನ್ನು ಕೇಳದ, ನೀವೆಲ್ಲ ಆಸ್ತಿಯನ್ನು ವಿಭಾಗ ಮಾಡಿಕೊಂಡಿದ್ದೀರಿ ಅಂತೆ, ನನಗೆ ಯಾವ ಆಸ್ತಿಯನ್ನು ಕೊಟ್ಟಿದ್ದೀರಿ? ಅದಕ್ಕೆ ಇಲ್ಲಪ್ಪ, ನಿನಗೆ ಅಂತ ಆಸ್ತಿಯನ್ನು ತೆಗೆದಿಲ್ಲ, ಅಪ್ಪನ ಬಳಿಯಲ್ಲಿ ಹೋಗಿ ಕೇಳು ಅಂತ ಹೇಳಿದ್ರು. ಅದಕ್ಕೆ ಅಪ್ಪ ಹೇಳ್ತಾನೆ, ನಾನು ಗಳಿಸಿದ ಅಥವಾ ನನಗೆ ಬಂದ ಆಸ್ತಿಯನ್ನ ನೀನು ಬಯಸಬೇಡ, ಅದಕ್ಕಿಂತ ಅಮೂಲ್ಯವಾದ ಸಂಪತ್ತನ್ನು ನಿನಗೆ ನಾನು ದೊರಕಿಸಿಕೊಡುತ್ತೇನೆ ಅಂತ ಹೇಳಿದ. ಭ್ರಾತರೋ ಭಂಕ್ತ ಕಿಂ ಮಹ್ಯಂ ಭಜಾನ ಪಿತರಂ ತವ. ಮಹ್ಯಂ ಕಿಂ, ನನಗೇನು ಉಳಿಸಿದ್ದೀರಿ ಅಂತ ಕೇಳಿದಾಗ, ನಿನಗೇನನ್ನು ಉಳಿಸಿಲ್ಲ, ಭಜಾನ ಪಿತರಂ ತವ, ನಿಮ್ಮ ಅಪ್ಪನನ್ನೇ ಹೋಗಿ ಕೇಳಪ್ಪ, ನಿನಗೆ ಅಂತ ಯಾವ ಸಂಪತ್ತನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟಿಲ್ಲ, ಇಷ್ಟಾಗಿಯೂ ನಿನಗೇನಾದ್ರೂ ಆಸ್ತಿಯ ಮೇಲೆ ಆಸೆ ಇದೆ ಅಂತಾದ್ರೆ ಅಪ್ಪನನ್ನು ಹೋಗಿ ಕೇಳು, ಏನೋ ಒಂದು ವ್ಯವಸ್ಥೆ ಮಾಡಿ ಬಿಡ್ತಾರೆ ನಿನಗೆ ಅಂತ ಹೇಳಿದ್ರು. ಅದಕ್ಕೆ ಕಿಮ್ಮೆ ಆರ್ಯಾಸ್ತಥಾಭಾಂಕ್ಷು ಮಾ ಪುತ್ರ ಕತದಾದೃತಾಃ. ಕಿಮ್ಮೆ ಆರ್ಯಾಹ ತಥಾ ಅಭಾಂಕ್ಷು, ಅಣ್ಣಂದಿರೆಲ್ಲ ಭಾಗವನ್ನು ನನಗೇನೋ ಕೊಟ್ಟಿಲ್ಲ, ನಾನೇನನ್ನ ಪಡಿಬೇಕು ಅಂತ ತಂದೆಯನ್ನು ಕೇಳಿದ್ರೆ, ಮಾ ಪುತ್ರಕ ತದಾದೃತಾಥ, ಆ ಸಂಪತ್ತಿನ ಬಗ್ಗೆ ಆಸೆ ಪಡಬೇಡ, ನಿನಗೆ ಬೇರೆ ಸಂಪತ್ತಿನ ವ್ಯವಸ್ಥೆ ಮಾಡಿದ್ದೇನೆ ಅಂತಂದ. ಏನ್ ಮಾಡ್ಬೇಕು ಅಂತ ಉಪಾಯವನ್ನು ಹೇಳ್ತಾ ಇದ್ದಾನೆ. ಅಂಗಿರಸ ಋಷಿಗಳು ಒಂದು ದೊಡ್ಡ ಸತ್ರ ಯಾಗವನ್ನು ಮಾಡ್ತಾ ಇದ್ದಾರೆ. ನೀನು ಗುರುಕುಲ ವಾಸವನ್ನು ಮಾಡಿಕೊಂಡು ಬಹಳ ಜ್ಞಾನಿಯಾಗಿಯೇ ಬಂದಿದ್ದಿ, ಅನೇಕ ದಿನಗಳ ಕಾಲ ನಡೆಯುವಂತಹ ಯಜ್ಞ ಅದು. ಅದರಲ್ಲಿ 6ನೇ ದಿವಸದಲ್ಲಿ ವೈಶ್ವದೇವ ಅನ್ನುವಂತಹ ಯಜ್ಞವನ್ನ ಆಚರಣೆ ಮಾಡುವ ಸಂದರ್ಭದಲ್ಲಿ 2 ಮಂತ್ರಗಳನ್ನ ಮರೆತು ಬಿಡ್ತಾರೆ. ಯಾವ ಮಂತ್ರವನ್ನು ಹೇಳಬೇಕು ಅಂತ ಗೊಂದಲದಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ನೀ ಆ ಮಂತ್ರವನ್ನ ಅವರಿಗೆ ನೆನಪಿಸಿಕೊಡು, ಆ ಮಂತ್ರವನ್ನ ನಿನ್ನ ಸ್ಮರಣೆಗೆ ತಂದುಕೊಂಡು ಅದನ್ನ ಅವರಿಗೆ ಆ ಸಂದರ್ಭದಲ್ಲಿ ತಿಳಿಸಿಕೊಡು. ಇಮೇ ಅಂಗಿರಸ ಸತ್ರಂ ಆಸತೇದ್ಯಸು ಮೇಧಸಃ ಷಷ್ಠಮುಪೇತ್ಯಾಹ ಕವೇ ಮುಹ್ಯಂತೆ ಕರ್ಮಣಿ. ಆ ಸತ್ರಯಾಗ ಅನ್ನೋದು 1-2 ಸಾರ್ತಿ ಮುಗಿಯೋದಲ್ಲ, ಅನೇಕ ದಿವಸಗಳ 12, 1 ತಿಂಗಳು, ಈ ರೀತಿಯಾಗಿ ತಿಂಗಳುಗಟ್ಲೆ 12 ದಿವಸಗಳ ಈ ರೀತಿಯಾದ ಅನೇಕ ದಿವಸಗಳು ಮಾಡಬೇಕಾದ ಯಾಗ ಇರುತ್ತೆ. 12 ದಿವಸ ಅಥವಾ ತಿಂಗಳ ಗಟ್ಲೆ ಮಾಡುವ ಯಾಗವನ್ನ ಒಂದೇ ಸಾರ್ತಿ ಅಲ್ಲ, ವರ್ಷಗಳ ಗಟ್ಲೆ ಈ ರೀತಿಯಾದ ಆವೃತ್ತಿಯನ್ನು ಮಾಡ್ತಾನೇ ಇರ್ಬೇಕಾಗತ್ತೆ.
12 ದಿವಸ, 15 ದಿವಸ, 16 ದಿವಸ, ಅಥವಾ ಕೃಷ್ಣ ಪಕ್ಷದ 3 ದಿವಸ, ಕೊನೆ 3 ದಿವಸ, ಶುಕ್ಲ ಪಕ್ಷದ ಕೊನೆ 3 ದಿವಸ ಅಂತ ಈ ರೀತಿಯಾಗಿ ಆ ಯಾಗಗಳನ್ನ ಮಾಡ್ತಾನೇ ಇರ್ಬೇಕಾಗತ್ತೆ. ನಿರಂತರವಾಗಿ ಅನುಷ್ಠಾನ ಮಾಡ್ತಾ ಇರ್ಬೇಕಾಗತ್ತೆ. ಅದರಲ್ಲಿ ಪ್ರತಿ 6ನೇ ದಿವಸದ ಯಾಗದಲ್ಲಿ, ಅದು ಯಾವುದೇ ಈ ಎಣಿಕೆಯಲ್ಲಿ ಮಾಡ್ಲಿ, ಒಟ್ಟು ಎಷ್ಟು ದಿವಸಗಳ ಯಾಗ ನಡಿಬೇಕೋ ಅದರಲ್ಲಿ 6ನೇ ದಿವಸದ ಯಾಗದಲ್ಲಿ ಸೋಮಾಹುತಿಯನ್ನು ಕೊಡುವ ಸಂದರ್ಭದಲ್ಲಿ ವಿಶ್ವೇ ದೇವತಾಕವಾದಂತಹ ಒಂದು ಕರ್ಮವನ್ನು ಮಾಡುವಾಗ ಆ ಮಂತ್ರವನ್ನು ಮರೆತು ಬಿಡ್ತಾರೆ, ಗೊಂದಲದಲ್ಲಿ ಬೀಳುತ್ತಾರೆ. ಯಾವ ಮಂತ್ರದಿಂದ ಈ ಆಹುತಿಯನ್ನು ಕೊಡಬೇಕು ಅಂತ ಗೊಂದಲದಲ್ಲಿ ಬೀಳುತ್ತಾರೆ. ಕವೆ ಮುಖ್ಯಂತೆ ಕರ್ಮಣಿ, ಆ ಯಜ್ಞದ ಸಂದರ್ಭದಲ್ಲಿ ಯಾವ ಮಂತ್ರಗಳನ್ನ ಪಠನೆ ಮಾಡಬೇಕು ಅಂತ ಗೊಂದಲಕ್ಕೆ ಬೀಳುತ್ತಾರೆ. ಆ ಸಂದರ್ಭದಲ್ಲಿ ಆ ವೈಶ್ವದೇವ ಕರ್ಮದಲ್ಲಿ ಪಠಿಸಬೇಕಾದ 2 ಯಾವ ಮಂತ್ರಗಳಿದೆಯೋ ಅದನ್ನ ನೀನವರಿಗೆ ನೆನಪಿಸಿಕೊಡು. ಇದಮಿತ್ಥಾ ರೌದ್ರಂ ಏ ಯಜ್ಞೇನ ದಕ್ಷಿಣಯ ಅಂತ ಆ ಮಂತ್ರಗಳನ್ನು ಹೇಳ್ತಾರೆ. ಆರನೇ ದಿವಸದಲ್ಲಿ ಮಾಡಬೇಕಾದಂತಹ ಯಜ್ಞದಲ್ಲಿ ಈ ವೈಶ್ವದೇವ ಸೂಕ್ತಗಳು 2 ಇದು ಅವ್ರಿಗೆ ಗೊತ್ತಿರೋದೇ ಇಲ್ಲ. ಅದನ್ನ ನೀನು ಅವರಿಗೆ ನೆನಪಿಸಿಕೊಡು. ಅವರು ಯಜ್ಞ ಮುಗಿದಾಗ ಬಹಳ ಸಂಪತ್ತು ಸಿಗತ್ತೆ. ಆ ಸಂಪತ್ತನ್ನ, ಉಳಿದ ಸಂಪತ್ತನ್ನು ನಿನಗೆ ಕೊಟ್ಟು ಹೋಗ್ತಾರೆ. ತಾಂ ಸ್ವಂ ಶಂಸಯ ಸೂಕ್ತೆ 2 ವೈಶ್ವದೇವೇ ಮಹಾತ್ಮನಃ ತೇ ಸ್ವರ್ಯಂತೋ ಧನಂ ಸತ್ರ ಪರಿವೇಶಿತಮಾತ್ಮನಃ. ಆ ಮಂತ್ರಗಳನ್ನು ನೀನು ಆ ಸಂದರ್ಭದಲ್ಲಿ ಹೇಳಿದೆ ಅಂತಾದ್ರೆ ಅವರು ಸ್ವರ್ಗಕ್ಕೆ ಯಜ್ಞ ಕರ್ಮಗಳನ್ನು ಮುಗಿಸಿಕೊಂಡು ತೆರಳುವ ಸಂದರ್ಭದಲ್ಲಿ ಉಳಿದ ಎಲ್ಲ ಧನವನ್ನು ನಿನಗೆ ಕೊಟ್ಟು ತೆರಳುತ್ತಾರೆ. ಅವನು ಹಾಗೆ ಮಾಡಿದ. ದಾಸ್ಯಂತೆ ತೇಥ ತನ್ ಗಚ್ಚ ತಥಾ ಸಕೃತವಾನ್ ಯಥಾ. ಇವನೇನು ಹೇಳಿದ್ರ ಅದೇ ರೀತಿಯಾಗಿ ಅವ್ರ ಮಗ ಪರಿಪಾಲಿಸಿದ. ಅವರು ನಿರ್ವಿಘ್ನವಾಗಿ ನಮ್ಮ ಯಜ್ಞ ಮುಗಿಯಿತಪ್ಪ, ಈ ಮಂತ್ರ ಬರಲಿಲ್ಲ ಅಂತ, ಈ ಯಜ್ಞಕ್ಕೆ ವಿಘ್ನ ಉಂಟಾಗಲಿಲ್ಲ ಅಂತಂದುಕೊಂಡು ಅವನಿಗೆ ಏನು ಸಂಪತ್ತು ಉಳಿದಿತ್ತೋ ಆ ಎಲ್ಲ ಸಂಪತ್ತನ್ನು ಕೊಟ್ಟು ತೆರಳಿದ್ರು. ಸಂಪತ್ತು ಅಂದ್ರೆ ಬರೀ ಒಂದು ಗಂಟಿನಲ್ಲಿ ದುಡ್ಡಿನ ಥೈಲಿ ಅಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ಅದು ಹೊರತಾಗಿ ಸಾವಿರಾರು ಹಸುಗಳು ಅವುಗಳನ್ನ ಕೊಟ್ಟಿದ್ದಾರೆ. ಇನ್ನೇನು ಸ್ವೀಕಾರ ಮಾಡಿ ಆ ಸಂಪತ್ತನ್ನು ತೆಗೆದುಕೊಂಡು ಹೋಗಬೇಕು. ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಯಾಗಶಾಲೆಯ ಉತ್ತರ ಭಾಗದಿಂದ ಬರ್ತಾ ಇದ್ದಾನೆ. ಒಂದು ಈ ಸಂಪತ್ತನ್ನೇ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ ಅಂದ್ರೆ ನೋಡಿ, ಯಾಗಶಾಲೆಯಲ್ಲಿ ಸಾವಿರಾರು ಗೋವುಗಳನ್ನು ನಿಲ್ಲಿಸಿಕೊಂಡಿರ್ಬೇಕು ಅಂದ್ರೆ ಆ ಯಾಗಶಾಲೆ ಎಷ್ಟು ಬೃಹತ್ತಾದ ಗಾತ್ರದಲ್ಲಿರಬೇಕು. ಆ ಯಾಗಶಾಲೆಯ ಉತ್ತರ ಭಾಗದಿಂದ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ. ಇಲ್ಲಿ ಬಿಟ್ಟು ಹೋಗಿರುವಂತಹ ಎಲ್ಲ ಸಂಪತ್ತು ಕೂಡ ನನ್ನದು, ಇದನ್ನು ತೆಗೆದುಕೊಂಡು ಹೋಗ್ಬೇಡ. ತಂ ಕಶ್ಚಿತ್ ಸ್ವೀಕರಿಷ್ಯಂತಂ ಪುರುಷಃ ಕೃಷ್ಣ ದರ್ಶನಃ ಉವಾಚೋತ್ತರತೋಭ್ಯೇತ್ಯ ಮಮೇದಂ ವಾಸ್ತುಗಂ ವಸು. ಈ ವಾಸ್ತು ಅಂತಂದು ಹೇಳಿದ್ರೆ ಈ ಯಜ್ಞಶಾಲೆಯ ಪರಿಧಿಯಲ್ಲಿ ಇರುವಂತಹ ಎಲ್ಲ ವಸ್ತುಗಳು, ಯಜ್ಞದಲ್ಲಿ ಉಳಿದಂತಹ ಎಲ್ಲ ವಸ್ತುಗಳು ನನ್ನದಿದು. ನನ್ನದನ್ನ ನಿನಗೆ ಕೊಡ್ಲಿಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ, ಕೊಟ್ರೆ ನಾನೇ ಕೊಡ್ಬೇಕು. ಬೇರೆ ಯಾರದೋ ಹೆಸರಿನಲ್ಲಿರುವ ಆಸ್ತಿಯನ್ನು ಇನ್ನೊಬ್ರು ಯಾರೋ ಕೊಡ್ಲಿಕ್ಕೆ ಬರೋದಿಲ್ಲ, ಅವರೇ ಕೊಡ್ಬೇಕು. ಯಜ್ಞದ ಕೊನೆಯಲ್ಲಿ ಉಳಿದಂತಹ ಸಂಪತ್ತೆಲ್ಲವೂ ಕೂಡ ನನ್ನದು, ನಿನಗ್ ಬೇರೆ ಯಾರೋ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇಕು ಅಂದ್ರೆ ನಿಮ್ಮ ತಂದೆ ಬಳಿಯಲ್ಲೇ ಹೋಗಿ ಕೇಳು ಅಂತ ನಾಭಾಗನಿಗೆ ಹೇಳ್ತಾ ಇದ್ದಾನೆ. ಮಮೇದಂ ಋಷಿಭಿರ್ದತ್ತಂ ಇತಿ ತರ್ಹಿ ಸ್ಮ ಮಾನವ. ನನ್ನ ಕೊಟ್ಟು ಹೋಗಿದ್ದಾರೆ ಅಂತ ನಿನಗೇನಾದ್ರೂ ಮನಸ್ಸಿನಲ್ಲಿ ಪ್ರಶ್ನೆ ಇದ್ರೆ ಹಾಗಾದ್ರೆ ನಿಮ್ ತಂದೆ ಬಳಿಯಲ್ಲೇ ಹೋಗಿ ಕೇಳು. ನಿಮ್ಮ ತಂದೆಯ ಮಾತನ್ನು ಕೇಳ್ಕೊಂಡು ಇಲ್ಲಿ ಬಂದಿದ್ದೀಯಲ್ಲ, ಹಾಗಾಗಿ ನಿಮ್ಮ ತಂದೆಯನ್ನೇ ಕೇಳು, ಅವರ ಮಾತಿನಲ್ಲಿ ವಿಶ್ವಾಸ ಬಿಟ್ಟು ಆಮೇಲೆ ನೀನು ಮುಂದಿನ ತೀರ್ಮಾನವನ್ನು ತೆಗೆದುಕೋ ಅಂತ ಹೇಳಿದ್ರು. ಸ್ಯಾನ್ನೌತೆ ಪಿತರಿ ಪ್ರಶ್ನ.
ಸಗತಃ ಪಿತರಂ ತಥಾ. ಆಯ್ತು ಅಂತಂದುಕೊಂಡು ತನ್ನ ತಂದೆಯ ಬಳಿಯಲ್ಲೇ ಬಂದಾಗ ಈ ಎಲ್ಲ ಕಥೆಯನ್ನು ಹೇಳಿದ. ನೀವು ಹೇಳಿದ ಹಾಗೆ ಮಾಡಿದೆ, ಹೋದಾಗ ಋಷಿಗಳು ಮಂತ್ರವನ್ನ ಯಾವ್ದನ್ನ ಹೇಳ್ಬೇಕು ಅಂತ ಗೊಂದಲದಲ್ಲಿದ್ರು, ಮಂತ್ರವನ್ನ ನೆನಪು ಮಾಡಿಕೊಟ್ಟೆ. ಯಜ್ಞ ನಿರಾತಂಕವಾಗಿ ಮುಗಿತು. ಹೋಗುವ ಸಂದರ್ಭದಲ್ಲಿ ಎಲ್ಲವನ್ನ ನನಗೆ ಕೊಟ್ಟು ಹೋಗ್ತಾ ಇದ್ರು. ನಾನು ಸಾವಿರಾರು ಗೋವುಗಳನ್ನ ತೆಗೆದುಕೊಂಡು ಬರಬೇಕು. ಆ ಸಂದರ್ಭದಲ್ಲಿ ಉತ್ತರ ದಿಕ್ಕಿನಿಂದ ಬಂದಂತಹ ಬ್ರಾಹ್ಮಣನ ವೇಷಧಾರಿಯೊಬ್ಬ ಎಲ್ಲ ಸಂಪತ್ತು ನನಗೇ ಸೇರ್ಬೇಕು ಅಂತ ಹೇಳ್ತಾ ಇದ್ದಾನೆ. ಹೌದು, ಋಷಿಗಳು ನನಗೆ ಕೊಟ್ಟಿದ್ದಾರಲ್ಲ ಅಂತ ತಂದೆಯ ಬಳಿಯಲ್ಲಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಹೌದು, ಯಜ್ಞ ಪ್ರದೇಶದಲ್ಲಿ ಯಾವ ಯಾವ ಸಂಪತ್ತಿರುತ್ತೋ ಆ ಎಲ್ಲ ಸಂಪತ್ತು ಕೂಡ ರುದ್ರನಿಗೆ ಸೇರಿದ್ದು ಅಂತ ದಕ್ಷನ ಯಜ್ಞದ ಭಂಗದ ಪ್ರಸಂಗದಲ್ಲಿ ನಾವೆಲ್ಲ ಈ ಕಥೆಯನ್ನು ಕೇಳಿದ್ದೇವೆ. ಭಾಗವತದ ಈ ಕಥೆಯನ್ನು ಕೇಳುವಾಗ ಸತಿಯ ದೇಹವೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ಸುಟ್ಟು ಹೋಗತ್ತೆ, ಅವಮಾನವಾದ ಸಂದರ್ಭ, ಇದನ್ನೆಲ್ಲ ಕೇಳಿದ್ದೇವೆ ನಾವು, ಆ ಕಥೆಯನ್ನೆಲ್ಲ ನೋಡಿದ್ದೇವೆ. ಆ ಸಂದರ್ಭದಲ್ಲಿ ಈ ಋಷಿಗಳೆಲ್ಲ ತೀರ್ಮಾನ ಮಾಡಿದ್ದಾರೆ, ಅವಶೇಷಣ ಭಾಗೋ ವೈ ರುದ್ರಃ, ಯಾಗದಲ್ಲಿ ಉಳಿದ ಎಲ್ಲ ದ್ರವ್ಯಗಳು ಕೂಡ ರುದ್ರದೇವರ ಸ್ವತ್ತು, ಹಾಗಾಗಿ ಅವರಿಗೆ ತಲುಪಿಸಬೇಕು ಅಂತ ಹೇಳಿದ. ಹಾಗೆ ಅಂತ ಅನ್ಕೊಂಡು ನಿನಗೇನೋ ಸಿಗೋದಿಲ್ಲ ಅನ್ಬೇಡ. ದೇವತೋಷಣಂ ವೃಥ, ದೇವತೆಗಳನ್ನ ಸಂತೋಷ ಪಡಿಸಿದ್ರೆ ಎಂದೋ ವ್ಯರ್ಥವಾಗೋದಿಲ್ಲ. ರುದ್ರದೇವರನ್ನು ಕುರಿತು ಎಲ್ಲ ಸಂಪತ್ತನ್ನು ಕೊಡು, ವಾಪಸ್ ನಿನಗೆ ಕೊಟ್ಟು ಹೋಗ್ತಾರೆ ಅಂತ. ಮಕ್ಕಳ ಹತ್ರ ಬಂದು ದೊಡ್ಡವರು ಚಾಕ್ಲೇಟ್ ಅನ್ನು ನನಗೆ ಕೊಡು ಅಂತ ಕೇಳಿದಾಗ ಮಗು ಹಿಂದೆ ಮುಂದೆ ನೋಡ್ದೇನೆ ಹಿರಿಯರಿಗೆ ಆ ಚಾಕ್ಲೇಟ್ ಅನ್ನು ಕೊಟ್ರೆ ಬರೀ ಅದು ಒಂದಲ್ಲ, ಅದ್ರ ಜೊತೆ ಇನ್ನೂ 4 ಕೊಟ್ಟು ಹೋಗ್ತಾರೆ. ಕೊಡುವ ಬುದ್ಧಿ ಇದೆ ಅಲ್ಲ ಅಂತ ಬಹಳ ಸಂತೋಷ ಪಡುತ್ತಾರೆ. ಹಾಗೇನೆ ಇಲ್ಲಿಯೂ ಕೂಡ ನೀನ್ ಅವ್ರಿಗೆ ಕೊಟ್ಟೆ ಅಂತ ಆದ್ರೆ ಅವರಲ್ಲಿರುವ ಎಲ್ಲ ಸಂಪತ್ತನ್ನು ಕೂಡ ವಾಪಸ್ ನಿನಗೆ ಕೊಟ್ಟು ಹೋಗ್ತಾರೆ, ಅವರಿಗೆ ಅರ್ಪಿಸು ಅಂತ ಹೇಳ್ತಾರೆ. ಯಜ್ಞ ವಾಸ್ತು ಗತಂ ಸರ್ವಂ ಉಚ್ಚಿಷ್ಟಂ ಋಷಯಃ ಕ್ವಚಿತ್ ಚಕ್ರುರಿಹಿ ಭಾಗಂ ರುದ್ರಾಯ ಸದೇವ ಸರ್ವಮರ್ಹತಿ ನಾಭಾಗಸ್ತಂ ಪ್ರಣಮ್ಯಾಹ ತವೇಶ ಕಿಲ ವಾಸ್ತುಕಂ ಇತ್ಯಾಹ ಮೇ ಪಿತಾ ಬ್ರಹ್ಮನ್ ಶಿರಸಾ ತ್ವಾಂ ಪ್ರಸಾದಯೇ. ಈ ಮಾತುಗಳನ್ನು ಕೇಳಿದಂತಹ ನಾಭಾಗ ವಾಪಸ್ ಅವ್ರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನನ್ನದಲ್ಲ ಅನ್ನೋದಂತೂ ತೀರ್ಮಾನವಾಯ್ತಲ್ಲ, ಸರಿ ಹಾಗಾದ್ರೆ ಎಲ್ಲ ಸಂಪತ್ತು ಕೂಡ ರುದ್ರದೇವರದ್ದೇ ಅಂತ ತಿಳಿದುಕೊಂಡು ಬಂದು ರುದ್ರದೇವರ ಬಳಿಯಲ್ಲಿ ನಮಸ್ಕಾರ ಮಾಡಿ, ಈ ಎಲ್ಲ ಭಾಗವು ತಮಗೇ ಸೇರಿದ್ದು ಅಂತ ನಮ್ಮ ತಂದೆಯವರಿಂದ ನನಗೆ ಗೊತ್ತಾಗಿದೆ, ಎಲ್ಲ ಭಾಗವನ್ನು ತಾವೇ ಸ್ವೀಕರಿಸಿ ಅಂತ ನಮಸ್ಕಾರ ಮಾಡಿ, ನಾನೇನಾದ್ರೂ ಇದನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಅಂತ ಹೊರಟಿದ್ರಿಂದ ನನ್ನಲ್ಲಿ ಅಪರಾಧ ಬಂದಿತ್ತು ಅಂತಂದ್ರೆ, ತಮಗೆ ಕಂಡಿತ್ತು ಅಂದ್ರೆ ನಮ್ಮನ್ನ ಕ್ಷಮಿಸಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ನಾಭಾಗ ಕೇಳ್ತಾ ಇದ್ದ, ನಿಮ್ಮ ಜೊತೆಯಲ್ಲಿ ವಿವಾದ ಮಾಡಿದನಲ್ಲ, ನಿಮ್ಮ ಮಾತಿಗೆ ನಮ್ಮ ತಂದೆ ಈ ಋಷಿಗಳೆಲ್ಲ ನನಗೆ ಕೊಟ್ಟು ಹೋಗಿದ್ದಾರೆ ಅಂತ ಎದುರು ಮಾತನಾಡಿದನಲ್ಲ, ಅದರಿಂದ ತಮಗೆ ಬೇಸರವಾಗಿದ್ರೆ ಕ್ಷಮಿಸಿ ಅಂತ ಕೇಳಿದಾಗ ರುದ್ರದೇವರು ಬಹಳ ಸಂತುಷ್ಟರಾದ್ರು. ಹೇಳ್ತಾ ಇದ್ದಾರೆ, ನಿನ್ನ ತಂದೆಯು ನಿನಗೆ ಧರ್ಮವನ್ನೇ ಹೇಳಿಕೊಟ್ಟಿದ್ದಾನೆ, ನೀನು ಆ ಧರ್ಮವನ್ನ ಪಾಲಿಸ್ಲಿಕ್ಕೋಸ್ಕರ ಸತ್ಯವನ್ನೇ ನುಡಿದಿದ್ದಿ, ಹಾಗಾಗಿ ತಂದೆಯ ಧರ್ಮನಿಷ್ಠೆ, ನಿನ್ನ ಸತ್ಯದಲ್ಲಿರುವ ಶ್ರದ್ಧೆ, ಇವೆರಡನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. ನಿನಗೆ ವೇದ ಮಂತ್ರಗಳ ಅರ್ಥ ಗುರುಗಳ ಉಪದೇಶವಿಲ್ಲದೇನೆ ಹಾಗೇ ನಿನ್ನ ಮನಸ್ಸಿನಲ್ಲಿ ಹೊಳೆಯಲ್ಲಿ ಅದರ ಅರ್ಥಗಳು ಅಂತ ಹೇಳ್ತಾ ಇದ್ದಾರೆ. ಜೀವನ ಪರ್ಯಂತವಾಗಿ ವೇದಗಳ ಅಧ್ಯಯನದಲ್ಲಿಯೇ ನಿರತರಾದಂತಹ ವ್ಯಕ್ತಿಗಳಿಗೂ ವೇದಗಳನ್ನ ಅಧ್ಯಯನ ಮಾಡಿದಾಗ ಬರೀ ಮಂತ್ರಗಳು ತಲೆಯಲ್ಲಿರುತ್ತೆ ಹೊರತಾಗಿ ಆ ಮಂತ್ರಗಳಿಂದ ಪ್ರತಿಪಾದ್ಯನಾದಂತಹ ಪರಮಾತ್ಮನ ಜ್ಞಾನ, ಆ ಮಂತ್ರಗಳಲ್ಲಿರುವ ಶಬ್ದದಿಂದ ಯಾವ ಗುಣಗಳನ್ನ ಪರಮಾತ್ಮ ವಿಷಯಕವಾಗಿ ಹೇಳ್ತಾ ಇದ್ದಾರೆ ಅಂತ ನಮ್ಮ ತಲೆಗೆ ಹೋಗೋದಿಲ್ಲ. ಗುರುಗಳಿಂದ ಉಪದೇಶ ಪಡೆದರು ಅನೇಕ ವರ್ಷಗಳ ಕಾಲ ಅಧ್ಯಯನದಿಂದಲೂ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿಲ್ಲೋದಿಲ್ಲ. ಹಾಗಿದ್ದಾಗ ಗುರುಗಳ ಅಪೇಕ್ಷೆ ಇಲ್ಲದೇನೆ ನಿನ್ನ ಮನಸ್ಸಿನಲ್ಲಿ ಆ ಮಂತ್ರಗಳ ಅರ್ಥ ಸ್ಥಿರವಾಗಿ ಹೊಳೆಯಲಿ ಅಂತ ರುದ್ರದೇವರು ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಸಂತುಷ್ಟರಾಗಿರ್ಬೇಕು. ಅಷ್ಟೇ ಅಲ್ಲದೇನೆ ಈ ಎಲ್ಲ ಸಂಪತ್ತನ್ನು ನೀನೇ ತೆಗೆದುಕೊಂಡು ಹೋಗು ಅಂತ ಅವನಿಗೆ ಕೊಟ್ಟು ತಾವು ತೆರಳುತ್ತಾ ಇದ್ದಾರೆ. ಯತ್ತೇ ಪಿತಾ ವದದ್ಧರ್ಮಂ ತ್ವಂ ಚ ಸತ್ಯಂ ಪ್ರಭಾಷಸೆ
ದದಾಮಿತೆ ಮಂತದೃಶೋ ಜ್ಞಾನಂ ಬ್ರಹ್ಮ ಸನಾತನಂ. ಬ್ರಹ್ಮನ ಜ್ಞಾನ ನಿನ್ನ ಮನಸ್ಸಿನಲ್ಲಿ ಸ್ಥಿರವಾಗಿರ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಗೃಹಾಣ ದ್ರವಿಣಂ ದತ್ತಂ ಯತ್ಸತ್ರ ಪರಿವೇಶಿತಂ. ಈ ಯಾಗದ ಸತ್ರದಲ್ಲಿ ಯಾವ ಸಂಪತ್ತಿದೆಯೋ ನನಗೇನ್ ಬೇಕಾಗಿಲ್ಲ, ತಗೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ಇತ್ಯುಕ್ತ್ವಾಂತರ್ದಧೆ ರುದ್ರಃ ಭಗವಾನ್ ಸತ್ಯವತ್ಸಲಃ. ರುದ್ರದೇವರು ಸತ್ಯವತ್ಸಲಃ, ಸತ್ಯ ಮಾರ್ಗದಲ್ಲಿ ಭಗವಂತನ ಭಕ್ತರಾಗಿ ಯಾರಿದ್ದಾರೋ ಅವರಲ್ಲಿ ವಿಶೇಷವಾದ ಪ್ರೀತಿಯುಳ್ಳವರು ಇರುವ ಎಲ್ಲ ಸಂಪತ್ತನ್ನು ಕೂಡ ಕೊಟ್ಟು ತಾವು ಅಂತರ್ಹಿತರಾಗ್ತಾ ಇದ್ದಾರೆ ಅಂತ ಇಷ್ಟು ನಾಭಾಗನ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ನಾವೆಲ್ಲ ಆಸ್ತಿಗೋಸ್ಕರ ಜಗಳಾಡುವ ಸಮಾಜದಲ್ಲಿದ್ದೇವೆ. ನಮ್ಮೆಲ್ಲರಿಗೂ ಕೂಡ ದೊಡ್ಡದಾದಂತಹ ಸಂದೇಶವನ್ನ ಈ ಕಥೆಯ ಮುಖಾಂತರವಾಗಿ ಕೊಟ್ಟು, ಯಾರ ಪ್ರತಿನಿತ್ಯದಲ್ಲಿ ಈ ಕಥೆಯನ್ನ ಸ್ಮರಣೆಗೆ ತಂದುಕೊಳ್ತಾ ಇರ್ತಾರೋ ಅವ್ರ ಮನೆಯಲ್ಲಿ ಆಸ್ತಿ ಜಗಳ ಆಗೋದಿಲ್ಲ. ಈ ತರದ ಮಹಾತ್ಮರ ಕಥೆಗಳನ್ನ ನೆನಪಿಸ್ಕೊಳ್ತಾ ಇದ್ರೆ ಈ ಭೌತಿಕವಾದ ಆಸ್ತಿಗಳ ಬಗೆಗಿನ ಆಕರ್ಷಣೆ ಕಡಿಮೆ ಆಗತ್ತೆ. ಅಷ್ಟೇ ಅಲ್ಲ, ಭಗವಂತನ ತತ್ವಜ್ಞಾನವೂ ಕೂಡ ಅವರಿಗಾಗತ್ತೆ ಅಂತ ಆ ಫಲವನ್ನ ಹೇಳಿ ಮುಗಿಸ್ತಾ ಇದ್ದಾರೆ. ಯಯೇತತ್ ಸಂಸ್ಮರೇತ್ ಪ್ರಾತಃ ಸಾಯಂಚ ಸುಸಮಾಹಿತಃ ಕವಿರ್ಭವತಿ ಮಂತ್ರಜ್ಞಃ ಗತಿಂ ಚೈವ ತಥಾತ್ಮನಃ. ಪರಮಾತ್ಮನ ಸ್ಥಾನವನ್ನು ಕೂಡ ಪಡೀತಾನೆ ಅಂತ ಈ ಗ್ರಂಥದ ಫಲವನ್ನು ಹೇಳ್ತಾ ಇದ್ದಾರೆ. ಇದು ಉಪನಿಷತ್ತಿನಲ್ಲಿ ಬರುವಂತಹ ಮಂತ್ರದ್ರಷ್ಟಾರರಾದಂತಹ ಋಷಿಗಳ ಕಥೆಯೂ ಆಗಿದೆ. ಅದರ ಸಂಗ್ರಹಾತ್ಮಕವಾದ ಭಾಗವನ್ನ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದನ್ನು ನಾವು ಯಥಾಶಕ್ತಿ ಯಥಾಮತಿಯಾಗಿ ಗಮನಿಸಿದ್ದೇವೆ. ಇಷ್ಟಕ್ಕೆ 5ನೇ ಅಧ್ಯಾಯ ಸಮಾಪ್ತಿ ಆಗತ್ತೆ. ಮುಂದೆ ಈ ನಾಭಾಗನಿಂದಾಗಿ ಅಂಬರೀಷ ರಾಜನ ಕಥೆ ಬರುತ್ತೆ. ಏಕಾದಶಿಯ ಕಥೆ ಬಂತು ಅಂತಂದ್ರೆ ಈ ಅಂಬರೀಷ ರಾಜನ ಕಥೆ ಇಲ್ಲದೇನೆ ಏಕಾದಶಿಯ ಮಹತ್ವದ ಪಠಣ ಸಮಾಪ್ತಿ ಆಗೋದೇ ಇಲ್ಲ. ಅಂತಹ ಮಹಾಭಗವದ್ಭಕ್ತನಾದ ಏಕಾದಶಿ ವ್ರತನಿಷ್ಠನಾದಂತಹ ಅಂಬರೀಷ ರಾಜನ ಕಥೆ ಇನ್ನು ನಾಳೆಯ ಪಾಠದಲ್ಲಿ ಪ್ರಾರಂಭವಾಗತ್ತೆ. ಅದನ್ನ ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ವ ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.